ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ಧ್ರುವಂತ್ ನಡುವಿನ ಜಗಳವೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಮೊನ್ನೆ ಕಿಚ್ಚ ಸುದೀಪ್ ಅವರ ಮುಂದೆಯೂ ಕೂಡ ರಕ್ಷಿತಾ ಹಾಗೂ ಧ್ರುವಂತ್ ಮಧ್ಯೆ ಯಾವ ರೀತಿ ವಾಗ್ವಾದ ಆಯಿತು, ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರಿಗೆ ಯಾವ ರೀತಿ ತಿರುಗೇಟನ್ನ ಕೊಟ್ಟರು ಅನ್ನೋದು ನಾವೆಲ್ಲ ನೋಡಿದ್ದೇವೆ. ಸ್ವತಃ ಕಿಚ್ಚ ಸುದೀಪ್ ಅವರೇ ದಂಗಾಗಿ ಹೋಗಿದ್ರು. ಸೀಕ್ರೆಟ್ ರೂಮ್ನಲ್ಲಿ ನಡೆದಂತಹ ಒಂದಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಧ್ರುವಂತ್ ಅವರು ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ದು ರಕ್ಷಿತಾ ಕೋಪಕ್ಕೆ ಕಾರಣ ಆಯಿತು ಅನ್ನೋದು ಸಾಕಷ್ಟು ಜನರ ಒಂದು ಒಪಿನಿಯನ್. ಆದರೆ ಅಸಲಿ ಕಾರಣ ಬೇರೆ ಇದೆ ಅನ್ನೋದು ರಕ್ಷಿತಾ ಅವರಿಂದ ಇದೀಗ ರಿವೀಲ್ ಆಗಿದೆ. ರಕ್ಷಿತಾ ಅವರನ್ನ ಅಸಹ್ಯ ಅಂತ ಕರೆದಿತ್ತು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ರಕ್ಷಿತಾ ಪರವಾಗಿ ರಘು ಅವರು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರು. ಆ ರೀತಿ ಪದ ಪ್ರಯೋಗ ಸರಿಯಲ್ಲ ಅಂತ ಧ್ರುವಂತ್ ಅವರಿಗೆ ಎಚ್ಚರಿಸಿದ್ರು. ಆದರೂ ಕೂಡ ನಾನು ಹಿಂಗೇನೆ ಹೇಳೋದು, ಗಲೀಜ್ ಅಂದ್ರೆ ನಾನು ಅಸಹ್ಯ ಅಂತಲೇ ಹೇಳೋದು ಅಂತ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಇದಾದ ಬೆನ್ನಲ್ಲೇ ಏನೆಲ್ಲ ಆಯಿತು, ಅದೇ ವಿಚಾರವನ್ನ ಇಟ್ಕೊಂಡು ಅವರನ್ನ ನಾಮಿನೇಟ್ ಮಾಡ್ತಾರೆ ರಕ್ಷಿತಾ. ಆದರೆ ಯಾಕೆ ಈ ಒಂದು ವಿಚಾರವನ್ನು ಇಷ್ಟರ ಮಟ್ಟಿಗೆ ರಕ್ಷಿತಾ ದೊಡ್ಡದು ಮಾಡ್ತಿದ್ದಾರೆ ಅನ್ನೋ ಒಪಿನಿಯನನ್ನು ಒಂದಷ್ಟು ಜನ ವ್ಯಕ್ತಪಡಿಸಿದ್ರು. ರಕ್ಷಿತಾ ಸಣ್ಣ ವಿಚಾರವನ್ನು ದೊಡ್ಡದು ಮಾಡ್ತಿದ್ದಾರೆ. ಅಸಹ್ಯ ಅನ್ನೋದು ಸಾಮಾನ್ಯ ಪದ, ಅದೇನು ಅಷ್ಟು ಕೆಟ್ಟ ಪದ ಅಲ್ಲ, ಅದನ್ನು ಪ್ರಯೋಗ ಮಾಡಿದ್ರಲ್ಲಿ ಅಂಥದ್ದೇನು ಧ್ರುವಂತ್ ಅವರದ್ದು ತಪ್ಪಿಲ್ಲ. ಯಾಕೆ ರಕ್ಷಿತಾ ಈ ಒಂದು ವಿಚಾರವನ್ನು ಇಷ್ಟು ದೊಡ್ಡದು ಮಾಡಬೇಕಾಗಿತ್ತು? ಈ ರೀತಿಯಾದಂಥ ಒಂದಷ್ಟು ಅಭಿಪ್ರಾಯಗಳು ಕ್ರಿಯೇಟ್ ಆಗಿದ್ವು. ಆದರೆ ರಘು ಅವರ ಜೊತೆ ಮಾತನಾಡ್ತಾ ರಕ್ಷಿತಾ, ಯಾಕೆ ಧ್ರುವಂತ್ ಅಣ್ಣನ ಜೊತೆ ನಾನು ಮಾತು ಬಿಟ್ಟೆ, ಯಾಕೆ ನಾನು ಅವ್ರ ಬಗ್ಗೆ ಬೇಜಾರಾಗಿದ್ದೀನಿ, ಯಾಕೆ ಅವರ ವಿಚಾರದಲ್ಲಿ ಇನ್ನೂ ಕೂಡ ನಾನು ನನ್ನ ನಿರ್ಧಾರವನ್ನು ಬದಲಾಯಿಸಿಲ್ಲ ಅಥವಾ ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಗೆ ಬಂದಂಥ ಆರಂಭದಲ್ಲಿ ಧ್ರುವಂತ್ ಅವರ ಜೊತೆನೇ ರಕ್ಷಿತಾ ಶೆಟ್ಟಿ ತುಂಬ ಕ್ಲೋಸ್ ಆಗಿದ್ರು. ಅದಕ್ಕೆ ಮುಖ್ಯ ಕಾರಣ ಅವರಿಬ್ಬರೂ ಕೂಡ ಕರಾವಳಿ ಭಾಗದವರು. ಭಾಷೆಯ ಕಾರಣದಿಂದಾಗಿ ಅವರಿಬ್ಬರು ಬೇಗ ಕನೆಕ್ಟ್ ಆಗ್ತಾರೆ. ಆದರೆ ಬರುತ್ತಾ ರಕ್ಷಿತಾ ಹಾಗೂ ಧ್ರುವಂತ್ ಮಧ್ಯೆ ಅಂತರ ಮೂಡುತ್ತೆ. ರಕ್ಷಿತಾ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಭಾಷೆಯ ವಿಚಾರದಲ್ಲಿ. ಆಕೆ ಫೇಕ್, ಆಕೆಯ ವಿಡಿಯೋಗಳನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ, ಆಕೆ ಆ ಥರ ಈ ಥರ ಅಂತ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಈ ಆರೋಪಗಳು ರಕ್ಷಿತಾ ಅವರಿಗೆ ಧ್ರುವಂತ್ ಬಗ್ಗೆ ಒಂದಷ್ಟು ಒಪಿನಿಯನ್ ಏನಿತ್ತು ಅದೆಲ್ಲವೂ ಕೂಡ ಬದಲಾಗೋ ಹಾಗೆ ಮಾಡುತ್ತೆ. ಆದರೆ ಯಾರಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಯಾಕೆ ಧ್ರುವಂತ್ ಅವರನ್ನು ಎಕ್ಸಾಕ್ಟ್ ಆಗಿ ರಕ್ಷಿತಾ ಹೇಟ್ ಮಾಡ್ತಿದ್ದಾರೆ, ಅಂಥ ಘಟನೆ ಏನು ನಡೀತು ಇಬ್ಬರ ಮಧ್ಯೆ ಅಂತ. ಆದರೆ ನಿನ್ನೆ ರಘು ಅವರ ಜೊತೆ ಮಾತನಾಡ್ತಾ ರಕ್ಷಿತಾ ಆ ವಿಚಾರವನ್ನು ತೆರೆದಿಟ್ಟಿದ್ದಾರೆ. ಅವತ್ತು ರಘುವಣ್ಣ ಟಾಸ್ಕ್ ಆಗ್ತಾ ಇತ್ತು. ಟಾಸ್ಕ್ ಆಗಿ ಎಲ್ಲರೂ ಕೂಡ ಸುಸ್ತಾಗಿ ಹೋಗಿದ್ರು, ಹಸಿವಾಗ್ತಾ ಇತ್ತು ಎಲ್ರಿಗೂ ಕೂಡ. ಆ ಸಂದರ್ಭದಲ್ಲಿ ನನಗೂ ಕೂಡ ಸುಸ್ತಾಗಿದ್ರು, ನಾನು ಓಡ್ಕೊಂಡು ಹೋಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಪುಲಾವ್ ರೆಡಿ ಮಾಡಿದೆ. ಪುಲಾವ್ ಏನೋ ಚೆನ್ನಾಗೇ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಧ್ರುವಂತ್ ಹೇಳಿದ್ರು. ಆದರೆ ಧನುಷ್ ಹೇಳ್ತಾರೆ, ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ, ರುಚಿ ಸಖತ್ತಾಗಿದೆ, ತಿಂತೀನಿ ಅಂತ ಹೇಳೋದಕ್ಕೆ ಹೊರಡ್ತಾರೆ. ಅವರು ತಿಂತಾರೆ. ಆಗ ಧ್ರುವಂತ್ ತಡೀತಾರೆ, ಇಲ್ಲ ಅದಕ್ಕೆ ಉಪ್ಪು ಇಲ್ಲ, ಅದು ಚೆನ್ನಾಗೇ ಮಾಡಿಲ್ಲ ಅಂತ ನನಗೆ ಹೇಳ್ತಾರೆ. ಅವತ್ತು ನನಗೆ ತುಂಬ ಹರ್ಟ್ ಆಯಿತು. ಒಬ್ಬರು ಮಾಡಿದ್ದನ್ನು ಅವರಿಗೆ ಕೃತಜ್ಞತೆ ಇಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾರೆ. ಎಲ್ರಿಗೂ ಹಸಿವಾಗಿದೆ, ಎಲ್ಲರೂ ಬೇಗ ತಿನ್ನಲಿ ಅನ್ನೋ ಕಾರಣಕ್ಕೆ ನಾನು ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ಅದನ್ನು ಅವರು ಚೆನ್ನಾಗಿಲ್ಲ, ಆ ರೀತಿ ಇದೆ ಈ ರೀತಿ ಇದೆ ಅಂತ ನನಗೆ ಇನ್ಸಲ್ಟ್ ಮಾಡ್ತಾರೆ. ಆವತ್ತು ನನಗೆ ತುಂಬಾ ಹರ್ಟ್ ಆಗುತ್ತೆ. ಆದರೆ ಧನುಷ್ ಅವರು ಹೇಳ್ತಾರೆ, ಇಲ್ಲ ಚೆನ್ನಾಗಿದೆ ನಾನು ತಿಂತೀನಿ ಅಂತ ಹೇಳಿದ್ರು ಕೂಡ ಧ್ರುವಂತ್ ಅವರು ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅವತ್ತು ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಧ್ರುವಂತ್ ಅವರು ನನ್ನ ಜೊತೆ ಚೆನ್ನಾಗೇ ಇದ್ದವರು, ಅವರೇ ಆ ರೀತಿ ಹೇಳಿದ್ದು ನನಗೆ ತುಂಬ ಹರ್ಟ್ ಆಯಿತು. ನಾನು ಅವರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಅಡುಗೆ ಮಾಡಿದ್ದೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಆ ವಿಚಾರವನ್ನ ಸ್ಪಂದನ ಗಮನಿಸಿದ್ರು. ಅವ್ರು ಹೇಳಿದ್ರು, ರಕ್ಷಿತಾ ಈ ರೀತಿ ಮಾಡಿದಾಗ ತುಂಬ ಹರ್ಟ್ ಆಗುತ್ತಲ್ವಾ ಅಂತ. ಆದರೆ ನನಗೆ ಅವತ್ತು ಧ್ರುವಂತ್ ಅವರ ಬಗ್ಗೆ ಅಷ್ಟು ದಿನ ಇದ್ದಂಥ ಗೌರವ ಕೂಡ ಕಡಿಮೆ ಆಯಿತು. ಯಾಕಂದರೆ ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರಲ್ಲಿ ಅವರು ಕೆಟ್ಟದ್ದನ್ನಷ್ಟೇ ಹುಡುಕಿದ್ರು. ನಾನು ಮಾಡಿದ್ದು ಅಷ್ಟೇನು ಕೆಟ್ಟದಾಗಿರಲಿಲ್ಲ ಅಂತ ಹೇಳಿದ್ರು ಕೂಡ ನನ್ನನ್ನು ಅಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡುವಂಥ ಪ್ರಯತ್ನ ಮಾಡಿದ್ರು. ಅವತ್ತಿಂದ ನನಗೆ ಧ್ರುವಂತ್ ಅಣ್ಣನ ಬಗ್ಗೆ ಇದ್ದಂಥ ಒಂದಷ್ಟು ಪ್ರೀತಿ ಕೂಡ ಕಮ್ಮಿ ಆಯಿತು, ಕಾಳಜಿ ಕೂಡ ಕಮ್ಮಿ ಆಯಿತು. ಯಾರಾದರೂ ನಮಗೆ ಒಂದು ಸಹಾಯ ಮಾಡಿದ್ರೆ ಅಥವಾ ನಮಗೆ ಯಾರಾದರೂ ಒಳ್ಳೇದು ಮಾಡಿದ್ರೆ ಅವರಿಗೂ ಕೂಡ ನಾವು ಒಳ್ಳೆಯದನ್ನೇ ಬಯಸಬೇಕೇ ಹೊರತು ಅದರಲ್ಲಿ ಕೆಟ್ಟದನ್ನು ನೋಡಬಾರ್ದು. ನಾನು ಅವರ ಒಳ್ಳೆಯದಕ್ಕೋಸ್ಕರ ಮಾಡಿದ್ರೆ ನನಗೆ ಈ ರೀತಿ ಮಾಡಿದ್ರು. ಅವತ್ತಿಂದ ನನಗೆ ಧ್ರುವಂತ್ ಅಣ್ಣನ ಬಗ್ಗೆ ಒಂದಷ್ಟು ಬೇಜಾರು ಮೂಡಿತ್ತು. ಅವತ್ತಿಂದ ನಾನು ಅವ್ರ ಹತ್ರ ಮಾತನಾಡೋದು ಕಮ್ಮಿ ಮಾಡಿದೆ.
ಇವತ್ತು ಅಂತಲ್ಲ, ಈ ಹಿಂದೆಯೂ ಕೂಡ ನನಗೆ ಸಾಕಷ್ಟು ಬಾರಿ ಅವರು ಬೇಜಾರು ಮಾಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಯಾವತ್ತೂ ಕೂಡ ಮಾತಾಡಲ್ಲ ಅಂತ ರಘು ಮುಂದೆ ಹೇಳಿದ್ದಾರೆ. ಆ ಮೂಲಕ ಇಷ್ಟು ದಿನ ಯಾಕೆ ಅಷ್ಟು ರಕ್ಷಿತಾ ಅವರು ಹೇಟ್ ಮಾಡ್ತಾರೆ ಧ್ರುವಂತ್ ಅವರನ್ನ, ಯಾವ ಕಾರಣಕ್ಕೆ ಅವರು ಇಷ್ಟು ದಿನ ಆದರೂ ಕೂಡ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಒಂದಷ್ಟು ಕುತೂಹಲ ವೀಕ್ಷಕರಲ್ಲಿತ್ತು. ಆ ಕುತೂಹಲಕ್ಕೆ ರಕ್ಷಿತಾ ಅವರೇ ತೆರೆ ಎಳೆದಿದ್ದಾರೆ.